ನಮಸ್ತೆ ವೀಕ್ಷಕರೇ, ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅನ್ನೋ ಮಾತಿದೆ. ಅಂದ್ರೆ ಗಂಡ ಹೆಂಡತಿ ನಡುವೆ ಎಷ್ಟೇ ಜಗಳ, ಎಷ್ಟೇ ಮನಸ್ತಾಪ, ಎಷ್ಟೇ ಸಿಟ್ಟು ಇದ್ರೂ ಕೂಡ ಅದನ್ನ ಬಗೆಹರಿಸಿಕೊಂಡು ಮತ್ತೆ ಒಂದಾಗ್ತಾರೆ. ಆದ್ರೆ ಇನ್ನೊಂದಷ್ಟು ಜನರು ಇರ್ತಾರೆ, ಇನ್ನೊಂದಷ್ಟು ದಂಪತಿಗಳಿರ್ತಾರೆ. ಅವ್ರು ಏನು ಅಂತಂದ್ರೆ ಮೇಲ್ನೋಟಕ್ಕೆ ಎಷ್ಟೇ ಚೆನ್ನಾಗಿದ್ರು ಕೂಡ ಅವರ ಮನಸ್ಸು ಮಾತ್ರ ಒಂದಾಗಿರಲ್ಲ. ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ, ಗಂಡ ಹೆಂಡತಿಯ ಮನಸ್ಸು ಒಂದಾಗದಿರಲು ಕಾರಣ ಏನು? ಹರಿ ಶ್ರೀ ಗುರುಭ್ಯೋ ನಮಃ. ಇದು ತುಂಬ ಕಷ್ಟಕರವಾದ ವಿಚಾರ. ಹೌದು. ಕಾರಣ, ಮದುವೆ ಅಂತಕ್ಕಂಥದ್ದು, ಮನಸ್ಸು ಅಂತಕ್ಕಂಥದ್ದು ತುಂಬ ಹತ್ತಿರವಾಗಿರ್ತಕ್ಕಂತಹ ಒಂದು ವಿಚಾರ. ಹೌದು. ಮದುವೆಗೆ ಹತ್ತಿರವಾದದ್ದು ಮನಸ್ಸು. ನಾವು ಮನಸ್ಸಿಗೆ ಮದುವೆ ಮಾಡೋದು ಸಂಪ್ರದಾಯ ನಮ್ಗೆ ಗೊತ್ತೇ ಇಲ್ಲ ಇಲ್ಲಿವರೆಗೂ. ಗೊತ್ತಿದೆಯೇನಮ್ಮ? ಇಲ್ಲ. ಹೆಣ್ಣು ಗಂಡಿನ ಮನಸ್ಸಿಗೆ ಮದುವೆ ಆಗಬೇಕು ಸತ್ಯ. ಹೌದು. ಇಲ್ಲ, ಅದು ಮುಚ್ಚಿಟ್ಬಿಟ್ಟಿದ್ದಾರೆ. ಈಗ ಮನಸ್ಸಿಬ್ಬರದು ಒಂದೇ ಇರಬೇಕು ಅಂತ ಗಂಡು ಹೆಣ್ಣಿಗೆ ಜೋಡಿ ಮಾಡೋದು. ಒಂದೇ ತರ ಇರಬೇಕು, ಅನ್ಯೂನ್ಯವಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು, ಕತೆ ಹೇಳ್ತಾರೆ. ಖುಷಿಯಾಗಿರ್ಬೇಕು ಅಲ್ವಾ? ಹೌದು. ಸರಿ, ಹೇಳೋ ಸರಿ, ಹೇಳ್ತಿರೋ ಸರಿ, ಆದ್ರೆ ಇದಕ್ಕೆ ಅರ್ಥನೇ ಸಿಕ್ಕಿಲ್ಲ ಇಲ್ಲಿವರೆಗೂ. ಹೌದಲ್ವಾ? ಹೌದು. ಈಗ ನೀನು ಹೇಳಿದ್ಬಿಟ್ಟಿದ್ಯಾ ಆವಾಗಲೇ ಉತ್ತರ. ಏನು ಅಂದ್ರೆ, ನಿನ್ಗೇನು ಬೇಕು, ನಾನು ಕರೆಕ್ಟಾಗಿ ಇರ್ತೀನಿ, ನೀನು ಕರೆಕ್ಟಾಗಿ ನೋಡ್ಕೋತೀನಿ, ನೀನು ಕರೆಕ್ಟಾಗಿ ಪ್ರೀತಿ ಮಾಡ್ತೀನಿ ಅಂತ ಹೇಳಬಹುದೇನೋ. ಆದ್ರೆ ಮನಸ್ಸು ಮಾತ್ರ ನಿನ್ನಿಷ್ಟ ನಿನಗೆ, ನನ್ನಿಷ್ಟ ನನಗೆ, ಈ ತರ ಒಳಗಡೆ ಇರುತ್ತೆ. ಇದು ಯಾಕೆ ಬೇಕು? ಇರಬಾರ್ದಲ್ವಾ? ಎರಡೂ ಮನಸ್ಥಿತಿ ಒಂದೇ ಮನಸ್ಸಾಗಿದ್ದಾಗ ದಾಂಪತ್ಯ ಅಂತ ಹೇಳ್ಬೋದು. ಇಲ್ಲಿ ಇದಾಗಿಲ್ಲ, ಆಗ್ತಾ ಇಲ್ಲ. ಕಾರಣ ಏನು ಅಂತಕ್ಕಂಥದ್ದೇ ಈ ದಿನದ ವಿಶೇಷವಾಗಿರತಕ್ಕಂಥ ರಹಸ್ಯ. ಇವತ್ತು ಹೇಳ್ತಕ್ಕಂಥ ವಿಚಾರ ನಮ್ಗೆ ಇಲ್ಲಿವರೆಗೂ ಇದು ಅರ್ಥನೇ ಆಗಿಲ್ವಾ ಅಂತ ಶಾಸ್ತ್ರ ಹೇಳೋರು ತಿಳ್ಕೋಬೇಕು. ಇಲ್ಲಿವರೆಗೂ ನಮ್ಮ ದೇಶ ಅಲ್ಲಿಂದ ಇಲ್ಲಿವರೆಗೂ ಈ ವಿಚಾರ ನಮ್ಗೆ ಅರ್ಥ ಆಗಿಲ್ವಾ ಅಂತ ಶಾಸ್ತ್ರ ಹೇಳೋರು ತಿಳ್ಕೋಬೇಕು. ಮದುವೆ ಮಾಡಿಸೋ ಅಪ್ಪ ಅಮ್ಮನೂ ತಿಳ್ಕೋಬೇಕು, ಮದುವೆ ಮಾಡ್ಕೊಳ್ಳೋ ಗಂಡ ಹೆಂಡತಿನೂ ತಿಳ್ಕೋಬೇಕು. ಏನು ಅಂತಹ ವಿಚಾರವನ್ನ ಇವತ್ತು ವಿಸ್ತಾರವಾಗಿ ಹೇಳೋಣ. ಹಂಗಂತ ಏನಿರ್ಬೋದು? ಕೇಳರಿಯದ ಅಲ್ಲ, ಎಷ್ಟು ಸಲ ಹೇಳಿದ್ರು ಕಡಿಮೆನೆ ಅದು. ಆದ್ರೆ ನಿಮ್ಗೆ ಅರ್ಥ ಆದ ಮೇಲೆ ಹೌದು ಇದು ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕಿತ್ತು ಅನ್ನಿಸ್ಬಹುದು. ಆದ್ರೆ ಇವತ್ತು ನಿಮ್ಮ ಮುಂದೆ ವಿಸ್ತಾರವಾಗಿ ಹೇಳ್ತೀನಿ. ಮನಸ್ಸನ್ನ ಒಂದು ಮಾಡ್ತಕ್ಕಂತಹ ರೀತಿಯಲ್ಲಿ ಶಾಸ್ತ್ರ ಇಲ್ಲ. ಎರಡು ಹೆಸರುಗಳನ್ನ ಒಂದು ಮಾಡುವ ಶಾಸ್ತ್ರ ಇದೆ. ಎರಡು ಹೆಸರುಗಳನ್ನ ಈ ಹೆಣ್ಣಿಗೆ ಈ ಗಂಡು ಈ ಹೆಸರಿಂದ ಇವರಿಬ್ರು ಒಂದಾಗಿ ಚೆನ್ನಾಗಿರ್ತಾರೆ ಅಂತ ಸುಳ್ಳು ಮಾಹಿತಿಯನ್ನ ಕೊಟ್ಕೊಂಡ್ ಬಂದಿರೋದು. ಇದು ಪೂರ್ತಿ ಸುಳ್ಳೆ. ಅದು ಸತ್ಯ ಆಗಿದ್ರೆ ಮದುವೆ ಆದವರೆಲ್ಲ ಗಂಡ ಹೆಂಡತಿ ಒಂದೇ ಮನಸ್ಸಲ್ಲಿ ಇರ್ತಿದ್ರು. ಹೌದು. ಹೌದಾ? ಹೌದು. ಶ್ರೀರಾಮನ ಇದ್ದಂತ ತ್ರೇತಾಯುಗದಿಂದ ತಗೊಂಡು ಈ ಕಲಿಯುಗದವರೆಗೂ ಇದು ಪೂರ್ತಿ ಸುಳ್ಳೇ ಆಗಿದೆ. ಏನಮ್ಮ? ಶ್ರೀರಾಮನು ಅನುಭವಿಸಲಿದ್ರ ವಿಚಾರದಲ್ಲಿ. ಅವರು 14 ವರ್ಷ ದೂರ ಇದ್ರಲ್ಲ, ಅಂದ್ರೆ ಅಲ್ಲೇ ಫೇಲು. ಈಗ ನೀವು ಹೆಂಗಿನ ಕೇಳಿ ಪಾಸ್ ಮಾಡ್ಕತ್ತೀರಾ? ನಮ್ಗೆ ನಿಜ ಸಿಕ್ಕೇ ಇಲ್ಲ, ಸತ್ಯ ಸಿಕ್ಕೇ ಇಲ್ಲ. ಮತ್ತೆ ಈ ಗಂಡು ಹೆಣ್ಣಿಗೆ ಒಂದಾಗತ್ತಾ ನೋಡಿ, ಇವರಿಬ್ಬರು ಹೆಸರಿಗೆ ಮದುವೆ ಮಾಡ್ಬೋದ ನೋಡಿ ಅಂತ ಶಾಸ್ತ್ರ ಕೇಳ್ತಿರಲ್ಲ. ನೀವು ಕೇಳ್ತಿರೋದೇನೋ ಗೊತ್ತಿದ್ದೋ ಗೊತ್ತಿರೋ ಕೇಳ್ತೀರಿ. ಹೇಳೋ ಪುಣ್ಯಾತ ಮರಿದು ಅರ್ಥ ಆಗಿಲ್ವೇ? ಹೆಸರಿಗೆ ಹೊಂದಾಣಿಕೆ ಆಗೋದಿದ್ರೆ ದಿನಕ್ಕೆ ಎಷ್ಟು ಜನ ಬೇಕಾದ್ರೆ ಹೆಸರು ಸರಿ ಮಾಡ್ಕೊಂಡು ಗಂಡ ಹೆಂಡತಿ ಚೆನ್ನಾಗಿರ್ತಿದ್ರು. ಹೌದಾ? ಹೆಸರನ್ನ ಸರಿ ಮಾಡ್ತಕ್ಕಂಥದ್ದು, ಹೆಸರಿಂದ ಹೊಂದಾಣಿಕೆ ಆಗ್ತಕ್ಕಂಥದ್ದು ವಾಸ್ತವವಿದೆ. ಆದ್ರೆ ಆ ಹೆಸರಿಗೆ ತಕ್ಕಂತೆ ಅದರ ಹಿಂದೆ ಇನ್ನೊಂದು ರಹಸ್ಯ ಇದೆ. ಆ ರಹಸ್ಯ ಇಲ್ಲಿವರೆಗೂ ಆಗಿಲ್ಲ, ಬಿಚ್ಚಕ್ಕಾಗಿಲ್ಲ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನ ಮಾಡಿ, ಹೆಣ್ಣಿಗೆ ಅಮೂಲ್ಯವಾಗಿರ್ತಕ್ಕಂತಹ ಒಂದು ಆಭರಣ ಇದೆ. ಏನು? ಹೆಣ್ಣಿಗೆ ಅದೆಲ್ಲೂ ಸಿಗಲ್ಲ ಆಭರಣ. ಅದು ಅವಳೇ ರೂಪಿಸ್ಕೋಬೇಕು, ಅವಳೇ ಪಡ್ಕೋಬೇಕು. ಆ ರೀತಿ ಅಮೂಲ್ಯವಾದ ಹೆಣ್ಣಿಗೆ ಆಭರಣ ಯಾವುದು
ಅದನ್ನು ತಿಳ್ಕೊಂಡ್ರೆ ಮನಸ್ಸು ಅಂತಕ್ಕಂಥ ಸತ್ಯ ಅರ್ಥ ಆಗತ್ತೆ. ಏನದು ಅಂದ್ರೆ ತನ್ನ ದೇಹವನ್ನ, ದೇಹದಲ್ಲಿರುವ ಅಂಗಾಂಗಗಳನ್ನ, ತನ್ನ ದೇಹದಲ್ಲಿರುವ ಅಂಗಾಂಗಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಈ ಆಭರಣ ಬೇಕಾಗತ್ತೆ. ರಕ್ಷಣೆ ಮಾಡಕ್ಕೋಸ್ಕರ ಈ ರೀತಿಯಾದ ಆಭರಣ ಬೇಕು. ಆ ಆಭರಣ ಯಾವುದು ಅನ್ನೋದೇ ಇವತ್ತಿನ ವಿಶೇಷ. ಏನಪ್ಪ ಅದು ಅಂದ್ರೆ, ಮಾಂಸಾಹಾರಿಗಳು, ಸಸ್ಯಾಹಾರಿಗಳು ಎರಡು ವರ್ಗ ಇದೆ. ಹೌದಾ? ಈಗ ಮಾಂಸಾಹಾರಿ ಅಂತ ಅನ್ಕೊಂಡಿದ್ರು ಸಸ್ಯಾಹಾರಿ ಇರ್ತಾರೆ. ಅವ್ರು ಮಾಂಸಾಹಾರಿಗಳೇ ಆಗಿದ್ದರು, ಅವರು ಸಸ್ಯಗಳಾಗಿರ್ತಾರೆ. ಹೌದಾ? ಇಲ್ಲಿ ಸಸ್ಯಾಹಾರಿಗಳಾಗಿದ್ದರು ಮಾಂಸಾಹಾರಿಗಳಾಗಿರ್ತಾರೆ. ಅರ್ಥ ಆಯ್ತಾ? ನಾವು ತಿನ್ನಲ್ಲ ಅಂತ ಹೇಳ್ಬಹುದು, ಮಕ್ಕಳು ತಿನ್ನಲ್ಲ ಅಂತ ಹೇಳಂಗಿಲ್ಲ. ನಾವು ಸಸ್ಯಾಹಾರಿಗಳು ಪ್ಯೂರ್ ಅಂತ ಹೇಳೋಣ. ಓಕೆ, ಈಗ ಮಕ್ಕಳು ತಿನ್ನಲ್ಲ ಅಂತ ಗ್ಯಾರಂಟಿ ಏನು? ತಿನ್ನಬಾರ್ದು ಅಂತ ಏನು? ಯಾಕೆ ತಿನ್ನಬಾರ್ದು? ಏನಮ್ಮ ಮಕ್ಕಳು ಅಲ್ಲ, ಓಕೆ. ಸೊ ಈಗ ಸಸ್ಯಾಹಾರಿಗಳು ಅಂತ ನಿಮ್ದು ಬೋರ್ಡ್, ಫೈನ್. ಈ ಕಡೆ ಮಾಂಸಾಹಾರಿಗಳು ಅಂತ ಒಂದು ಬೋರ್ಡ್. ಈಗ ಮಾಂಸಾಹಾರದಲ್ಲಿ ಸಸ್ಯಾಹಾರ ಯಾಕಿರಬಾರ್ದು? ಸ್ವಾಮಿ ನನಗೇನೋ ಇಷ್ಟ ಇಲ್ಲ ಅಂತ ಗಂಡ ಹೇಳ್ತಾನೆ. ಈ ನಮ್ಮ ಹೆಂಡತಿ ತುಂಬಾ ಇಷ್ಟ ಅಂತ ಹೆಂಡತಿ ಹೇಳ್ತಾನೆ. ಹೆಂಡತಿ ಇನ್ನೊಂದು ಭಾಗದಲ್ಲಿ ನಾನು ಇಷ್ಟಪಡಲ್ಲ, ಅದೇನೋ ಇವರೇ ಬೇಕು ಅಂತ ತತ್ತಾರೆ, ಇನ್ನೇನ್ ಮಾಡೋದು ಅಂತ ಮಾಡ್ಕೊಡ್ತೀನಿ ಅಂತ ಹೆಣ್ಣು ಹೇಳ್ತಾಳೆ. ಎಷ್ಟು ವಿಚಿತ್ರ ಇದೆ ಲೆಕ್ಕ ಹಾಕೊಳ್ಳಮ್ಮ. ಹೌದಾ? ಆದ್ರೆ ಸಸ್ಯಾಹಾರಿಗಳಿಗೆ ಸಮಸ್ಯೆ ಇದೆ, ಮಾಂಸಾಹಾರಿಗಳಿಗೆ ಸಮಸ್ಯೆ ಇದೆ ಅಂತಕ್ಕಂಥ ವಿಚಾರ ಎರಡರಲ್ಲೂ ಸಮಸ್ಯೆ ಯಾಕಿದೆ ಅಂದ್ರೆ, ಒಂದು ಕಾಣದ್ದು, ಒಂದು ಕಾಣದೇ ಇರೋದು. ಇದು ಮ್ಯಾಜಿಕ್ ಮಾಡ್ಕೊಂಡು ಬದುಕ್ತಾರಲ್ಲಮ್ಮ, ಇಲ್ಲೂ ಹೌದು ಮೈನಸ್ಸು, ಅಲ್ಲೂ ಹೌದು. ಮ್ಯಾಜಿಕ್. ನಾನು ಅದೆಲ್ಲ ಇಷ್ಟಪಡಲ್ಲಪ್ಪ, ನಾನು ಅದೆಲ್ಲ ತಿನ್ನಲ್ಲಪ್ಪ, ನನಗೂ ಅದಕ್ಕೂ ತುಂಬಾ ದೂರ ಅಪ್ಪ ಅಂತಾರೆ. ಇದೊಂದೇ ವಿಷಯದಲ್ಲ, ದೇವರು ಅಷ್ಟು ವಿಚಾರ ಅಷ್ಟೇ. ನನಗೆ ದೇವ್ರು ಅಂತ ಬಿಟ್ರೆ ನಾನು ಬೇರೆ ಯಾವ್ದು ನಂಬಲ್ಲ ಅಂತಾರೆ. ಅವ್ರು ಮಾಡ್ತಾ ಇರೋಂಥ ಕುಚೇಶ ಯಾರು ಮಾಡ್ತಿರಲ್ಲ. ಕದ್ದು ದೇವಸ್ಥಾನಕ್ಕೆ ಹೋಗ್ತಾರೆ, ನಾನು ಎಲ್ಲೂ ಹೋಗಲ್ಲಪ್ಪ. ಶಾಸ್ತ್ರ ಕೇಳ್ತಾರೆ, ಇಲ್ಲಪ್ಪ ನಾನು ಇದೆಲ್ಲ ನಂಬಲ್ಲ ಅಂದ್ರೆ ಹೇಳೋದೊಂದು ಮಾಡೋದೊಂದು. ನೋಡು, ಕರೆಕ್ಟಾಗಿ ಹೇಳ್ಬಿಟ್ಟೆ ಕಣಮ್ಮ ನೀನು. ತುಂಬಾ ಪ್ರೈಸ್ ಒಂದ್ಸಲ ನೀನ್ ಕೊಡ್ತೀನಿ. ಯಾಕೆಂದ್ರೆ ಎಷ್ಟು ಅದ್ಭುತವಾದ ವಿಚಾರ ಹೇಳಿದೆ ಅಂದ್ರೆ, ಹೇಳೋದೊಂದು ಮಾಡೋದೊಂದು. ಈ ತರದವ್ರಿಗೆ ನೀವು ಎಲ್ಲಿ ಕಂಡುಹಿಡಿತೀರಾ? ಇದು ಶಾಸ್ತ್ರದಲ್ಲಿ ಏನಾದ್ರು ಇದೆಯಾ ಈ ತರದ? ಇವರು ನಂಬವ್ರೆ, ಇವ್ರು ನಂಬಿಲ್ಲ ಅಂತ ಶಾಸ್ತ್ರ ಪಂಚಾಂಗ ಅದಿರಲ್ಲ. ಇರಲ್ಲ. ಹೇಳೋರ್ಗೆ ಅದು ಮೊದಲೇ ಗೊತ್ತೇ ಇಲ್ಲ. ಹೌದಾ? ಈಗ ಆ ರೀತಿಯಾಗಿರ್ಬೇಕಾದ್ರೆ ಮಾಂಸಾಹಾರಿಗಳಿಗೆ ಒಂದು ಮೆಸೇಜ್ ಇದೆ. ಮಾಂಸಾಹಾರಿಗಳಿಗೆ ಒಂದು ಸಂದೇಶ ಇದೆ. ಏನು? ಅಂಗಾಂಗಗಳನ್ನ ರಕ್ಷಣೆ ಮಾಡಿಕೊಳ್ತಕ್ಕಂತಹ ವಿಚಾರಕ್ಕೆ ಬಂದರೆ, ದೇಹವನ್ನ ರಕ್ಷಣೆಯನ್ನ ಮಾಡ್ಕೊಳ್ತಕ್ಕಂಥ ವಿಚಾರಕ್ಕೆ ಬಂದರೆ, ಅದ್ರ ಜೊತೆಗೆ ಇನ್ನೊಂದಿದೆ. ತಾಳ್ಮೆಯಿಂದ ನಿಧಾನಗತಿಯಲ್ಲಿ ಹೆಣ್ಣು ಮಾತಾಡಬೇಕು ಅನ್ನೋದು ಇದು ಅಮೂಲ್ಯವಾದ ಒಡವೆ. ಹೆಣ್ಣು ಅಂದ್ರೆ ತುಂಬಾ ತಾಳ್ಮೆಯಲ್ಲಿ ಮಾತಾಡಬೇಕು. ದಡ 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 ಅಂತ ಮಾತಾಡ್ತಾ ನೋಡ್ಬೇಕಮ್ಮ ಅವ್ರ ಕತೆ ಹೆಂಗಿರುತ್ತೆ ಅಂತ. ಜೋರಾಗಿ ಓಡಾಡೋ ಹೆಣ್ಣು, ಜೋರಾಗಿ ಮಾತಾಡೋ ಹೆಣ್ಣು, ಇವ್ರನ್ನ ಕಂಟ್ರೋಲ್ ಮಾಡಕ್ಕೆ ಹರಿಯರು ಬ್ರಹ್ಮನಿಂದನೂ ಸಾಧ್ಯ ಇಲ್ಲ. ಈಗ ಅವ್ರಿಗೆ ಅದು ಹೇಳಿದ್ರೆ ನಾನು ಹುಟ್ಟಿರೋದೇ ಹಂಗೆ, ನಾನು ಇರೋದೇ ಹಂಗೆ, ಏನೀಗ ಅಂತಾರೆ. ಹೌದು. ಈಗ ಅವ್ರ ರಿಪೇರಿ ಏನು? ಈಗ ಆತರ ಹೆಣ್ಮಕ್ಳು ಇಲ್ಲ ಅಂತಿದೆಯಮ್ಮ. ಇದ್ದಾರೆ, ಹೆಣ್ಣು ಇದೆ, ಗಂಡು ಇದೆ. ಈಗ ಇವ್ರಿಗೆ ಮದುವೆ ಬೇಡವಾ? ಹಾಗಾದ್ರೆ ಮದುವೆ ಬೇಕಲ್ಲ. ಜೋರಾಗಿ ಮಾತಾಡ್ತಂತ ಮದುವೆ ಬೇಡ ಅಂತ ಹೇಳಕ್ಕಾಗತ್ತಾ? ಇಲ್ಲ, ಎಲ್ರಿಗೂ ಬೇಕು. ಎಲ್ರಿಗೂ ಬೇಕು. ಈ ಜೋರಾಗಿ ಮಾತಾಡ ನಿಲ್ಸಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ವಲ್ಲ, ಮಾತಾಡೋರ್ಗೂ ಗೊತ್ತಿಲ್ಲ, ಇವ್ರು ಮದುವೆ ಮಾಡಬೇಕು ಅಂತ ಹೇಳೋರ್ಗೂ ಗೊತ್ತಿಲ್ಲ, ಮದುವೆ ಮಾಡಿಸೋರ್ಗೂ ಗೊತ್ತಿಲ್ಲ. ಅಂದ ಮೇಲೆ ಜೋರಾಗಿ ಮಾತನಾಡುವುದು, ಕಿರ್ಚಾಡುವುದು ಎಷ್ಟು ಮಟ್ಟಕ್ಕೆ ಇದು ನಿಲ್ಸಕ್ಕಾಗತ್ತೆ ಅಂತಕ್ಕಂತಹ ವಿಚಾರಕ್ಕೆ ಹೋದಾಗ, ಮಾಂಸಾಹಾರಿಗಳಿಗೆ ಆಯಸ್ಸು ಕಡಿಮೆ, ಇದು ಇರ್ತಕ್ಕಂಥ ಸತ್ಯ. ಮಾಂಸಾಹಾರಿಗಳಿಗೆ ಆಯಸ್ಸು ಕಡಿಮೆ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಬಂದ್ಬಿಡತ್ತೆ, ಸಸ್ಯಾಹಾರಿಗಳು ಏನು 100 ವರ್ಷ ಇರ್ತಾರಾ ಅಂತ ಕೇಳ್ತಾರೆ ಅಲ್ವಮ್ಮ? ನಮ್ಗೆ ಹೇಳ್ತೀರಾ ಹಂಗಾರೆ ಏನು ವೆಜಿಟೇಬಲ್ ತಿನ್ನೋರೆಲ್ಲ 100 ವರ್ಷ ಇರ್ತಾರಾ? ಅವಾಗಲೇ ಹೇಳ್ಬಿಟ್ಟಿದ್ದೀನಿ ನಾನು. ಅವರು ತಿನ್ನಲ್ಲ ಅಂತ ಹೇಳ್ಬೋದು, ತಿಂತಾ ಇದ್ದಾರೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಮಾಂಸಾಹಾರದಲ್ಲೂ ಸರಿಯಾಗಿ ತಿಳಿದೇ ಇದ್ದಾಗ ತಪ್ಪಿರತ್ತೆ, ಸಸ್ಯಾಹಾರದಲ್ಲೂ ತಿಳಿಯದೇ ಇದ್ದಾಗ ತಪ್ಪಿರತ್ತೆ, ಎರಡರಲ್ಲೂ ತಪ್ಪಿರತ್ತೆ. ಬಟ್ ಪರ್ಸೆಂಟೇಜ್ ಇವತ್ತು
ಹೃದಯಕ್ಕೆ ಸಂಬಂಧಪಟ್ಟಂತ ವಿಚಾರವನ್ನ ತಗೊಂಡ್ರೆ, ನಿದ್ದೆಗೆ ಸಂಬಂಧಪಟ್ಟಂತ ವಿಚಾರವನ್ನ ತಗೊಂಡ್ರೆ, ನಾನ್ ವೆಜ್ ಬಳಸೋರಿಗೆ ನಿದ್ದೆ ಸಮಸ್ಯೆ ಮತ್ತೆ ಉಸಿರಾಡದ ಸಮಸ್ಯೆ, ಇದನ್ನು ಪಕ್ಕಾ ಇದ್ದು ಬಿಡುತ್ತೆ ಅವ್ರಿಗೆ, ಡೆಪಾಸಿಟ್ ಇದ್ದಂಗೆ. ಯಾರಿಗೆ? ನಾನ್ ವೆಜ್ ಬಳಸುವಂತವ್ರಿಗೆ. ಈಗ ಇವರನ್ನ ನಾವು ಯಾವ ಕಾರಣಕ್ಕೂ ಗಂಡಿಗೆ ಹೆಣ್ಣಿಗೆ ಇಬ್ಬರಲ್ಲಿ ಯಾರಿಗೆ ಈ ತರ ಇದ್ದಾಗ ಮದುವೆ ಮಾಡಿದಾಗ ಮನಸ್ಥಿತಿ ಯಾವ ಕಾರಣಕ್ಕೂ ಹೊಂದಾಣಿಕೆ ಬರಲ್ಲ. ಅದಕ್ಕಿಂತ ಮುಂಚಿತವಾಗಿ ಇವತ್ತು ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ನಾನೊಂದು ಸಲಹೆ ಕೊಡ್ತೀನಿ. ಏನು? ಸ್ವಾಮಿ, ನನ್ನ ಹೆಂಡತಿ ತುಂಬಾ ಕಾಟ ಕೊಡ್ತಾಳೆ ಅಂತ ಗಂಡಸಿದ್ದಾರೆ, ಹೆಂಡತಿ ನನ್ನ ಗಂಡ ತುಂಬಾ ಕಾಟ ಕೊಡ್ತಾರೆ ಅಂತ ಇರ್ತಕ್ಕಂಥ ವಿಚಾರ ಇದೆ. ಇವರಿಗೆ ಒಂದು ಸಲಹೆ ಇವತ್ತು ಏನು ಅಂದ್ರೆ, ಇವರಿಗೆ ರಿಪೇರಿ ಮಾಡಕ್ ಆಗಲ್ಲ ಅಂತ ಅನ್ಕೊಂಡ್ಬಿಟ್ಟು ಸುಮ್ಮನೆ ಎಳ್ಕೊಂಡು ಹೋಗ್ತಿರ್ತಾರೆ ಸಂಸಾರ ಮಾಡ್ಕೊಂಡು, ಕಟ್ಕೊಂಡು ಆಗೈತಿ ಏನ್ ಮಾಡೋದು ಅಂತ. ಆದ್ರೆ ರಿಪೇರಿ ಏನು ಅಂತ ಸರಳವಾದ ವಿಧಾನದಲ್ಲಿ ಹೇಳ್ಕೊಡ್ತೀನಿ, ಪ್ರಯತ್ನ ಮಾಡಬಹುದು. ಏನು ಅಂದ್ರೆ, ಎದುರುಗಡೆ ಗಂಡ ಹೆಂಡತಿ ಕೂತ್ಕೊಂಡು ಯಾರು ಓತ್ಲಾ ಹೊಡಿತಾರೆ, ಮಾತು ಓ ಅಂತ ಮಾತಾಡ್ಕೊಂಡು ತಿಂತಾರೆ, ಅವ್ರಿಗೆ ಹುಚ್ಚು ಬೆಪ್ಪು ಎಲ್ಲ ಹಿಡ್ಕೊಂಡಿದೆ ಅಂತ ನೀವೇ ಡಿಸೈಡ್ ಮಾಡಿ. ಊಟ ಮಾಡುವಾಗ ಯಾರು ಬಂಬಡಿ ಹೊಡಿತಾರೆ, ಅವರಿಗೆ ಹುಚ್ಚು ಬೆಪ್ಪು ಎಲ್ಲ ಬಂದ್ಬಿಟ್ಟಿದೆ ಅಂತ ನೀವೇ ಡಿಸೈಡ್ ಮಾಡಿ. ಎಲ್ಲೂ ಸರ್ಟಿಫಿಕೇಟ್ ಕೊಡಕ್ ಹೋಗ್ಬೇಡಿ, ನಿಮ್ದೇ ಡಿಸೈಡ್. ಮಕ್ಕಳಾದ್ರೂ ಅಷ್ಟೇ, ಜಾಸ್ತಿ ಮಾತಾಡುವಾಗ ಅಂದ್ರೆ ಊಟ ಮಾಡೋಕೆ ಸಿಕ್ಕಾಬಿಟ್ಟೆ ಮಾತಾಡ್ತಾರೆ, ಅವ್ರು ಮಾತಾಡ್ತಾರೆ. ಇದು ಕ್ಲೂ, ಇದು ಫೌಂಡೇಶನ್ ಅಲ್ಲಿಂದಾನೆ ಬರುತ್ತೆ. ಅದಕ್ಕೆ ಏನ್ ಹೇಳುತ್ತೆ ಅಂದ್ರೆ, ಮನುಷ್ಯನಿಗೆ ಮಕ್ಕಳಿಗಾಗ್ಲಿ ದೊಡ್ಡವ್ರಿಗಾಗ್ಲಿ ಗುಣ ಸಂಪನ್ನರಾಗಿರ್ಬೇಕು, ಗುಣವಂತರಾಗಿರ್ಬೇಕು ಅಂತ ಹೇಳ್ತೀವಿ. ಅಮ್ಮ, ಗುಣ ಸ್ಕೂಲಿಂದ ಬರಲ್ಲ, ಮದುವೆಯಿಂದ ಬರಲ್ಲ, ಬುದ್ಧಿ ಕಲಿಯೋದ್ರಿಂದ ಬರಲ್ಲ, ಪೂಜೆ ಮಾಡೋದ್ರಿಂದ ಬರಲ್ಲ, ಮನೆಯಿಂದನೂ ಬರಲ್ಲ. ಈ ಭಾಗ ವಿಷಯ ತಗೊಂಡ್ರೆ ಮನೆ ಆಮೇಲೆ, ಊಟದ ವಿಚಾರದಲ್ಲಿ ಆಹಾರದಿಂದ ಗುಣ ಬರಬೇಕೇ ಹೊರತು ಯಾವ್ದ್ರಿಂದ? ಆಹಾರದಿಂದ. ನಾವು ತೆಗೆದುಕೊಳ್ಳುವ ಸೇವನೆ ಮಾಡುತ್ತಿರುವ ಆಹಾರದ ಮೂಲಕನೇ ಗುಣವಂತರಾಗಬಹುದೇ ವಿನಃ ಬೇರೆ ಯಾವ್ದ್ರಿಂದನೂ ಅಲ್ಲ. ಬೇರೆ ಯಾವ್ದ್ರಿಂದ? ವಾಸ್ತು ಪ್ರಕಾರ ಮನೆ ಮಾಡಿಸ್ಬಿಟ್ರೆ ಬಂಬಡಿ ಹೊಡೆಯೋದ್ ನಿಲ್ಸುತ್ತಾ? ಬಂಬಡಿ ಹೊಡೆದೇ ಹೊಡಿತಾರೆ. ಹೌದು ಅಲ್ವಾ? ಯಾಕೆ ಅಂದ್ರೆ ಅವ್ರು ತಗೊಳ್ತಕ್ಕಂಥ ಸೇವನೆ ಮಾಡ್ತಾ ಇರ್ತಕ್ಕಂಥ ಆಹಾರದಿಂದ ಗುಣವಂತನಾಗಬೇಕು, ಗುಣವತಿ ಆಗ್ಬೇಕು ಅಂತ. ಇದು ಯಾವ ಸ್ಕೂಲಲ್ಲೂ ಇಲ್ಲ, ಅದು ನಮ್ಮ ಸ್ಕೂಲಲ್ಲಿ ಮಾತ್ರ ನಾವ್ ಹೇಳ್ತಿದೀವಿ. ಎಲ್ರಿಗೂ ಗೊತ್ತು ಗುಣ ಇರಬೇಕು, ಒಳ್ಳೆ ಗುಣ. ಯಾರು ಕೇಳಲ್ಲ? ಕೆಲವು ಸುಮ್ಮನೆ ಹೇಳ್ತಾರೆ, ಯಾಕೆ ಇನ್ನೂ ಮದುವೆ ಮಾಡಿಲ್ಲ ಅಂದ್ರೆ ಒಂದು ಒಳ್ಳೆ ಗುಣವಂತ ಹುಡುಗಿ ಸಿಕ್ಬಿಟ್ರೆ ಮಾಡ್ತೀವಿ. ಯಾಕೆ ನೀನು ಮದುವೆ ಆಗಿಲ್ಲ ಅಂತಂದ್ರೆ ಗುಣವಂತ ಹುಡುಗ ಬೇಕು. ಇದು ಹೇಳ್ತಾ ಇದೀವಿ ಹೊರತು ಸಿಗ್ತಾ ಇಲ್ಲ. ಹೌದು. ಇದಕ್ಕೆ ನಾವು ತಿಳ್ಕೊಂಡ್ರೆ ತಪ್ಪು ಅಂತ ನಮ್ಗಿನ್ನೂ ಅರ್ಥ ಆಗಿಲ್ಲ ಅಲ್ವಾ? ಅದಕ್ಕೋಸ್ಕರವಾಗಿ ಇಲ್ಲಿ ಆಗ್ತಾ ಇರತಕ್ಕಂತಹ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ, ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಎರಡೂ ಮನಸ್ಸು, ಗಂಡ ಹೆಂಡತಿ ಮನಸ್ಸು ಮಾತ್ರ ಒಂದೇ ಅಲ್ಲ, ತಾಯಿ ಮಗನೂ ಆಗಿರ್ಬೇಕು, ತಂದೆ ಮಗನೂ ಆಗಿರ್ಬೇಕು, ಕುಟುಂಬವೇ ಆಗಿರ್ಬೇಕು. ಹೇಗಿರುತ್ತಮ್ಮ ಸಂಸಾರ ಅಲ್ವಾ? ಎಷ್ಟು ಅರ್ಥಗರ್ಭಿತವಾಗಿರುತ್ತೆ. ಹೌದು. ಇವರಿಗೆ ಭಗವಂತ ಎಕ್ಸ್ಟ್ರಾ ಅಪ್ಲಿಕೇಶನ್ ಹಾಕದಕ್ಕೆ ದೇವ್ರು ಕಳ್ಸವನೆ ಅಂತಾನ? ಇವ್ರು ಅಪ್ಲಿಕೇಶನ್ ಹಾಕಿಲ್ಲ ಅಂತ ಇವ್ರು ಕೂಗಾಟ ಮಾಡ್ತಾವ್ರೆ ಅಂತಾನ? ಭಗವಂತ ಯಾರಿಗೂ ಅಪ್ಲಿಕೇಶನ್ ತಗೊಳ್ಳೋದು ಇಲ್ಲ, ಅಪ್ಲಿಕೇಶನ್ ಕಳಿಸೋದೂ ಇಲ್ಲ. ಭಗವಂತ ಕಳಿಸಿರೋ ಅಪ್ಲಿಕೇಶನ್ ಯಾರು ಅಂದ್ರೆ ನಾವೇ ಅಪ್ಲಿಕೇಶನ್. ಹೌದಾ? ಇದಕ್ಕೆ ಮೇಲೆ ಅಪ್ಲಿಕೇಶನ್ ದೇವ್ರು ಕೊಟ್ಟಿಲ್ಲ, ಕಳ್ಸೋದು ಇಲ್ಲ. ನೀವು ಬೇಕಂತ ಹೇಳ್ಕೋಬಹುದೇನು? ಈ ಅಪ್ಲಿಕೇಶನ್ ನ ನೀವು ಕರೆಕ್ಟ್ ಆಗಿ ಗುರುತಿಸ್ಕೊಳ್ತಕ್ಕಂಥ ಮಟ್ಟಕ್ಕೆ ಬಂದಾಗ ಅದ್ರ ಮೌಲ್ಯಾಧಾರಿತವಾದ ಜೀವನ ನಿಮ್ಗೆ ತುಂಬಾ ಅರ್ಥಗರ್ಭಿತವಾಗಿ ಸಿಗತ್ತೆ. ಈಗ ಆಹಾರ ಸೇವನೆಯಲ್ಲಿ ನಾವು ಗುಣ ಯಾಕಿಲ್ಲ? ಮಕ್ಕಳಿಗೆ ಫಸ್ಟ್ ತಂದೆ ತಾಯಿಗಳು ಇದನ್ನೇ ಕೇಳೋದು. ಒಳ್ಳೆ ಗುಣ ಬರಲಿ ಅಂತ ನಾವು ತುಂಬಾ ಒಳ್ಳೊಳ್ಳೆ ಕಡೆ ಓದಿಸ್ತಾ ಇದ್ದೀವಿ. ಒಳ್ಳೊಳ್ಳೆ ಕಡೆ ಓದಿಸಿದ್ರೆ ಒಳ್ಳೆ ಗುಣವಂತನ ಆಗಿರಲ್ಲ. ಅದಕ್ಕೊಂದು ಸಣ್ಣ ಉದಾಹರಣೆ, ಅಲ್ಲಿ ಹಾಸ್ಟೆಲ್ ಅಲ್ಲೋ ಎಲ್ಲೋ ತಗೊಂಡೋಗಿ ದೂರ ಹಾಕಿರ್ತಾರೆ, ನಮ್ಮ ಹುಡುಗ ಹುಡುಗಿ ತುಂಬಾ ಚೆನ್ನಾಗಿ ಬುದ್ಧಿ ಕಲೀಲಿ ಅಂತ. ಅಲ್ಲಿದ್ದಾಗ ತುಂಬಾ ಸಾವಧಾನವಾಗಿ ಆ ಪ್ರಕೃತಿಗೆ ಅನುಸಾರವಾಗಿ ಇರ್ತಾರೆ. ಮನೆಗೆ ಬತ್ತಿದ್ದಂಗೆ ಹಳೆ ರೆಕಾರ್ಡ್ ಸ್ಟಾರ್ಟ್. ಯಾಕೆಂದ್ರೆ ಅದು ಒರಿಜಿನಾಲಿಟಿ ಇದೆಯಲ್ಲ, ಅದು ಯಾವತ್ತಾರ ಹಿಂಗ್ ಓಪನ್ ಆಗ್ಲೇಬೇಕು ಅಲ್ವಾ? ಹಾಗಾಗಿ ಈ ನಾಟಕೀಯ ಜೀವನ ಬೇಕಾ? ಗಂಡನಿಗಾಗ್ಲಿ ಹೆಂಡತಿಗಾಗ್ಲಿ ಮಕ್ಕಳಿಗಾಗ್ಲಿ ನಾಟಕೀಯ ಬೇಕಾ? ಒಂದು ಸೌಜನ್ಯ, ಸೌಮ್ಯತೆ, ನೆಮ್ಮದಿ ಅಂತಕ್ಕಂಥದ್ದು ಬೇಕು ಅಂತಕ್ಕಂಥದ್ದು ಆಹಾರದ ಮೂಲಕವೇ ಪಡ್ಕೋಬೇಕು ಅಂತಕ್ಕಂಥದ್ದು ಮೊದಲನೇದು. ಎರಡನೇದು, ಮನೆ ಅಂತಕ್ಕಂಥ ವಿಚಾರದಲ್ಲಿ ಈ ಆಹಾರ ಎಷ್ಟು ಮಟ್ಟಕ್ಕೆ ಕರಗಿಸ್ಬೇಕು ಅನ್ನೋದು ಮನೆ ಲೆಕ್ಕಾಚಾರ ತಗೊಳುತ್ತೆ. ಆಹಾರ ಕರಗಿಸಕ್ಕೆ ಮನೆ ಬೇಕು. ಆಹಾರವನ್ನ ಸೇವನೆ ಮಾಡ್ತಕ್ಕಂತಹ
ಯಾವ ಆಹಾರದಿಂದ ನಮಗೆ ನೆಮ್ಮದಿ ಬರುತ್ತೆ ಅಂತಕ್ಕಂಥದ್ದು ಕೂಡ ನಮ್ಮ ದೇಹಕ್ಕೂ ಮನಸ್ಸಿಗೂ ಹತ್ತಿರವಾಗಿ ಅರ್ಥ ಆಗಬೇಕು. ಈ ಎರಡೂ ಸೇರ್ಕೊಂಡಾಗ ಇದಕ್ಕೆ ಮನ ಮತ್ತೆ ಮನೆ, ಏನು ಮನೆ ಮತ್ತು ಮನ ಇದೆರಡು ಹೊಂದಾಣಿಕೆ ಆದ್ರೆ ಒಬ್ಬ ವ್ಯಕ್ತಿಗೆ, ಗಂಡನಿಗೋ ಹೆಂಡತಿಗೋ ಆದ್ರೆ ರಿಪೇರಿ ಮಾಡ್ತಕ್ಕಂಥ ವಿಚಾರ ಇಬ್ಬರಿಗೂ ಅರ್ಥ ಆಗತ್ತೆ. ಇಲ್ಲೇನ್ ಬೇಕು? ಮನ ಮತ್ತು ಮನೆ, ಇದೆರಡೂ ಆಗ್ಲೇಬೇಕು. ಇದು ಆಗೋವಂಥ ಸದ್ಯಕ್ಕೆ ನಾವು ಮನೆಗಳನ್ನ ಕಟ್ಕೊಂಡಿಲ್ಲ. ಯಾಕೆ ಅಂದ್ರೆ ಮನೆಗಳು ಯಾಕೆ ಕಟ್ಕೊಂಡಿಲ್ಲ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಬಂದ್ರೆ, ನಮ್ಮ ಮನೆಯಲ್ಲಿ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಆಕಾಶದಲ್ಲಿ ನಾವು ಗಮನಿಸ್ತಾ ಇರ್ತಕ್ಕಂತಹ ಸೂರ್ಯ ಮತ್ತೆ ಚಂದ್ರ, ಒಂದು ಮುಳುಗೋದು, ಒಂದು ಉದಯ ಆಗೋದು ಅಲ್ವಾ? ಚಂದ್ರ ರಾತ್ರಿಯವರು, ಸೂರ್ಯ ಹಗಲವರು, ಹೌದಾ? ಇವರಿಬ್ಬರನ್ನ ಗಮನಿಸ್ಕೊಳ್ಬೇಕಾದಂತಹ ಸಿದ್ಧಾಂತ ನಮ್ಗೆ ಗೊತ್ತಿಲ್ಲ. ಯಾರನ್ನ? ಸೂರ್ಯ ಚಂದ್ರರನ್ನ ಗೌರವಿಸಬೇಕು. ಅದರಲ್ಲಿ ವಿಶೇಷವಾಗಿ ಹೆಣ್ಣು ಪ್ರಾಧಾನ್ಯತೆ ಬೇಕು. ಏನು? ಯಾರು ಮುಸ್ಸಂಜೆ ಮುಂಜಾನೆ ಹೆಣ್ಣು ಮಾಡ್ಬೇಕಾಗಿದ್ದು ಮುಸ್ಸಂಜೆ ಮುಂಜಾನೆ, ಈ ಎರಡರಲ್ಲಿ ಚಂದ್ರನ ಯಾವ ಹೆಣ್ಣು ನೋಡ್ತಾರೋ ಅವರು ಮನಸ್ಸಿಗೆ ಒಂದು ಕ್ವಾಲಿಟಿ ಸಿಕ್ಕತ್ತೆ. ಮುಂಜಾನೆಯಲ್ಲಿ ತುಂಬಾ ಒದ್ಕೊಂಡು ಮಲಗಿರ್ತಾರೆ, ಬೆಳಗಿನ ಜಾವದಲ್ಲಿ ತುಂಬಾ ಒದ್ಕೊಂಡಿರ್ತಾರೆ, ಇಲ್ಲ ಚಂದ್ರ ನೋಡ್ಲಿಲ್ಲ. ಇನ್ನ ಸಂಜೆ ಅಂತ ಬಂದ್ರೆ ಅಯ್ಯೋ ಅವ್ರ ಕತೆ ಎಲ್ಲೆಲ್ಲಿ ಇರುತ್ತೋ, ಯಾವ ಸೀರಿಯಲ್ಲೋ, ಯಾವಿದೋ, ಇನ್ನೊಂದೋ ಟ್ಯೂಷನ್ನೋ, ಇನ್ನೊಂದೋ, ಹೌದಾ? ಚಂದ್ರನ ದಿನ ನೋಡೋದೇ ಇಲ್ಲ. ಎಷ್ಟು ಜನ ಹೆಣ್ಣು ಮಕ್ಕಳು ಚಂದ್ರನ ನೋಡ್ಲೇಬೇಕಂತ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ? ಕಡಿಮೆ, ಬಹಳ ಕಡಿಮೆ. ಅವ್ರಿಗೆ ಗೊತ್ತಿಲ್ಲ, ಹೇಳ್ಕೊಡೋದೇ ಬಂತು. ಹೌದು. ಈ ಚಂದ್ರನ್ ನೋಡಿದ್ರೆ ಸಾಕಾ? ಅಲ್ಲ, ಅದರ ಪಕ್ಕ ಇನ್ನೊಂದಿದೆ. ಏನು ಅಂದ್ರೆ ಶ್ವೇತ ವಸ್ತ್ರನೇ ಹೆಣ್ಣು ಹಾಕಿರಬೇಕು. ಚಂದ್ರನನ್ನ ನೋಡುವಂತ ಹೆಣ್ಣು ಬಿಳಿ ವಸ್ತ್ರವನ್ನೇ ಹಾಕಿರ್ಬೇಕು. ಏನೋ ಸುಮ್ಮನೆ ಯಾವ್ದೋ ಹಾಕೊಂಡ್ಬಿಟ್ಟು ಹೋಗ್ಬಿಟ್ಟು ಚಂದ್ರ ನೋಡ್ಬಿಟ್ರೆ ಆಗಲ್ಲ, ಅವ್ರ ಮನ್ಸು ಚೆನ್ನಾಗಿರಲ್ಲ, ಅದ್ ನೋಡ್ತಿರೋ ಚೆನ್ನಾಗೂ ಕಾಣಿಸಲ್ಲ ಚಂದ್ರ. ಶ್ವೇತ ವರ್ಣ, ಚಂದ್ರ ಬಿಳಿತಾನೆ. ಈಗ ಬಿಳಿಗೆ ಬಿಳಿ ಬಟ್ಟೆ ಹಾಕಟ್ ಹೆಂಗಿರುತ್ತೆ? ನಿನಗೆ ಹೆಂಗ ಅನ್ಸುತ್ತೆ ನೋಡು? ವೈಟ್ ಹಾಕೊಂಡ್ರೆ ಯಾವ ಕಲರ್ ಹಾಕೊಂಡ್ರು ಅಷ್ಟು ಖುಷಿ ಆಗಲ್ಲ, ಅಷ್ಟು ಖುಷಿ ಆಗತ್ತೆ ಬಿಳಿ, ಹೌದೇನಮ್ಮ? ಅದಕ್ಕೆ ಡಾಕ್ಟರ್ ಬಿಳಿದ್ ಹಾಕೊಂಡ್ರದು, ಪೇಷಂಟ್ ನೋಡಿದ ತಕ್ಷಣ ಖುಷಿ ಆಗ್ಲಿ ಅಂತ ಅಲ್ವಾ? ಆದ್ರೆ ನಾವು ಅದನ್ನ ಇನ್ನೂ ಅರ್ಥನೇ ಮಾಡ್ಕೊಂಡಿಲ್ಲ. ಆಪರೇಷನ್ ಮಾಡಕ್ಕೆ ಹಸ್ರು, ನೋಡಕ್ಕೆ ಬಿಳಿ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಮಲ್ಲೇ ಇರುವಂತ ಡಾಕ್ಟರ್, ನಮ್ಮ ದೇಹ, ನಮ್ಮ ಬಟ್ಟೆಯಲ್ಲೇ ಡಾಕ್ಟರ್ ಇರ್ತಾರೆ ಅಂತಕ್ಕಂಥ ಸತ್ಯವನ್ನ ಅರ್ಥ ಮಾಡ್ಕೋಬೇಕು. ಈಗ ಕರೆ ಇದೆಯಾ? ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಮೈಸೂರಿಂದ ಮಮತಾ ಅಂತ. ಹಲೋ, ನಮಸ್ತೆ ಮಾ. ಹಲೋ, ನಮಸ್ತೆ ಮೇಡಮ್. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮ್ಯಾಮ್. ನಕ್ಷತ್ರ ಹೇಳ್ಬೋದಾ? ಕಾಲ್ ಕನೆಕ್ಟ್ ಆಗಿ ತುಂಬಾ ಖುಷಿ ಆಯ್ತು ಮೇಡಮ್. ತುಂಬಾ ಟ್ರೈ ಮಾಡ್ತಾ ಇದ್ದೆ, ಸಿಗ್ತಾನೆ ಇರಲಿಲ್ಲ ಮೇಡಮ್. ಓಕೆ, ನಕ್ಷತ್ರ ಹೇಳಿ, ಗುರೂಜಿ ಇದ್ದಾರೆ, ಮಾತನಾಡಿ ಮಾ. ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ ಮೇಡಮ್. ಹಲೋ. ಹಲೋ, ನಮಸ್ತೆ ಗುರುಗಳೇ. ನಾರಾಯಣ, ಏನ್ ಓದಿದ್ಯಾ ಅಮ್ಮ? ನಾನು ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ ಗುರುಗಳೇ. ಅಬ್ಬಾ, ಖುಷಿಯೋ ಖುಷಿ. ಓಕೆ, ನಿನಗೆ ಖುಷಿ ಇದೆಯಾ? ನಿನಗೆ ಖುಷಿ ಇದೆಯಮ್ಮ? ಖುಷಿ ಅಂದ್ರೆ ಅದಕ್ಕೋಸ್ಕರನೇ ಗುರುಗಳೇ ನಿಮ್ಗೆ ಮಾಡಿದ್ದು. ತುಂಬಾ ಪ್ರಾಬ್ಲಮ್ ಇದೆ. ಓಕೆ, ಮದುವೆ ಆಗಿದೆ ಗುರುಗಳೇ, 10 ವರ್ಷ ಆಗಿದೆ. ಯಾವ ವಾರ ಮದುವೆ ಆಯ್ತಮ್ಮ? ಗುರುವಾರ ಆಗಿದೆ ಗುರುಗಳೇ. ನೀನು ಹುಟ್ಟಿದ್ದು 5ನೇ ತಾರೀಕು. ನೀನು ಹುಟ್ಟಿದ್ದು? ನಾನು ಹುಟ್ಟಿದ್ದು 24 ವಾರಮ್ಮ. ನೀನು ಹುಟ್ಟಿದ ವಾರ ಹೇಳಮ್ಮ, ಡೇಟ್ ಏನಕ್ಕೆ ಬೇಕು? ಸೋಮವಾರ. ಸೋಮವಾರ. ಓಕೆ, ಮಕ್ಕಳು? ಮಕ್ಳು ಇಬ್ಬರಿದ್ದಾರೆ. ಅವ್ರ ನಕ್ಷತ್ರ ಗೊತ್ತಾ? ಮಗಂದು ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಮಗಳದು ಪೂರ್ವಾಷಾಢ ನಕ್ಷತ್ರ ಧನು ರಾಶಿ. ಓಕೆ ಅಮ್ಮ, ನಿನ್ಗೆ ಈಗ ಸಮಸ್ಯೆ ಅಂದ್ರೆ ಆರೋಗ್ಯ ಸಮಸ್ಯೆನಾ, ಕುಟುಂಬದ ಸಮಸ್ಯೆನಾ? ಅಂದ್ರೆ ಆರೋಗ್ಯ ಸಮಸ್ಯೆ ಇದೆ ಗುರುಗಳೇ, ಮತ್ತೆ ಕುಟುಂಬದಲ್ಲಿ ದಾಂಪತ್ಯ ಜೀವನದಲ್ಲೂ ಕೂಡ ಸಮಸ್ಯೆ ಇದೆ. ಯಾಕೆ ಅಂದ್ರೆ ನೀನ್ ಹೇಳೋ ಮಾತು ಯಾರು ಕೇಳಲ್ವಲ್ಲಮ್ಮ, ಅದೇ ನಿನ್ಗೆ ಸಮಸ್ಯೆ. ಗುರುಗಳೇ, ಸತ್ಯ ಹೇಳಿದ್ರೆ ಯಾರು ಕೂಡ ಅಲ್ಲ, ನಿನಗ್ ಸತ್ಯ, ಅವ್ರಿಗೆ ಸುಳ್ಳಲ್ಲ. ಏನೋ ನಮ್ ನ್ಯಾಮಾರ್ಸಕ್ ಮಾತಾಡ್ತಾವಳೆ ಎಂದಂಗ್ ಮಾತಾಡ್ತಾಳೆ ನಿನ್ನ ಹತ್ರ. ಅವಾಗ ನಿನ್ಗೆ ಮೊದಲೇ ಕೋಪ, ಇನ್ನೊಂದಷ್ಟು ಕೋಪ ಬರ್ತದೆ. ಈಗ ನಿನಗೆ ಕೋಪ, ಬೇಜಾರು ಎರಡರಲ್ಲಿ ಯಾವ ಜಾಸ್ತಿ? ಅಂದ್ರೆ ಎರಡೂ ಜಾಸ್ತಿನೇ. ಕೋಪನೂ ಬರುತ್ತೆ ತುಂಬಾ, ಅದಕ್ಕಿಂತ ಜಾಸ್ತಿ ಬೇಜಾರು ಆಗುತ್ತೆ. ಓಕೆ, ಬೆಳಿಗ್ಗೆ ಕರೆಕ್ಟಾಗಿ ಎಕ್ಸಾಕ್ಟ್ ಎಷ್ಟು ಗಂಟೆಗೆ ಎಚ್ಚರಿಕೆ ಆಗತ್ತಮ್ಮ ನಿಂಗೆ? ನನಗೆ ಒಂದೊಂದ್ಸರಿ 5 ಗಂಟೆಗೆ, ಒಂದೊಂದ್ಸರಿ 5:30ಗೆ, ಒಂದೊಂದ್ಸರಿ 6 ಗಂಟೆಗೆ. ಅಂದ್ರೆ ನಿಗದಿಯಾದ ಸಮಯಕ್ಕೆ ಎಚ್ಚರ ಆಗಲ್ಲ? ಅಂದ್ರೆ ನಾನು
ಎಲ್ಲ ಹೊರಗಡೆ ಹೋಗ್ಬೇಕು ಅಂದ್ರೆ ಬೇಗ ಟೈಮ್ ಎದ್ದೇಳ್ತೀನಿ. ಅದು ಹೋಗಬೇಕು ಅನ್ನೋ ಒತ್ತಡಕ್ಕೆ ಬೇಗ ಹೇಳ್ತೀಯ ಅಷ್ಟೇ ಹಾ ಅಲ್ವಾ? ಹಾ ಇವತ್ತೆಲ್ಲೂ ಹೋಗಂಗಿಲ್ಲ ಅಂದ್ರೆ ಎಷ್ಟೊತ್ತಿಗೆ ಹೇಳ್ತೀಯಾ? ಎಚ್ಚರಿಕೆ ಆಗತ್ತೆ. ಒಂದ್ 6-6:30 ಆಗ್ಬೋದು. ನಾನು 7 ಗಂಟೆ ಒಳಗಡೆ ಎಚ್ಚರಿಕೆ ಆಗತ್ತೆ. ಹಾ ಓಕೆ. ಮಲಗೋ ಸಮಯ ಕರೆಕ್ಟಾಗಿ ಇಷ್ಟು ಗಂಟೆಗೆ ಮಲಕೋಬೇಕು, ಅಷ್ಟು ಗಂಟೆಗೆ ಮಲಗಕ್ಕಾಗ್ತಾ ಇದೆಯಾ? ಈಗ ನಿನ್ನ ಓದಿರ್ತಕ್ಕಂಥ ವಿದ್ಯಾಭ್ಯಾಸದಲ್ಲಿ ಮಲಗೋದು, ಬೆಳಗ್ಗೆ ಎಚ್ಚರ ಆಗೋದು, ಈ ತರ ಇರಬೇಕು ಅಂತ ವಿದ್ಯಾಭ್ಯಾಸದಲ್ಲಿ ಇದೆಯೇನಮ್ಮ ಎಜುಕೇಶನಲ್ಲಿ? ಇಲ್ಲ. ಮತ್ತೆ ಯಾಕೆ ಓದ್ಬೇಕು ಇಷ್ಟುದ್ದ ಅಂತ ನನ್ನ ಪ್ರಶ್ನೆ. ಅಲ್ಲ, ಓದು ಸರಿ, ನಾವು ಮಲಗುವಂತ ಅಭ್ಯಾಸನೇ ಸರಿಯಾಗಿಲ್ಲ ಅಂದ ಮೇಲೆ ಓದ್ಬಿಟ್ಟು ಏನು ಮಾಡೋಣ? ಈಗ ನೀನು ಓದಿದೀಯಾ, ಮದುವೆ ಆಗಿದೆಯಾ, ಮಕ್ಕಳು ಮಾಡ್ಕೊಂಡಿದೀಯಾ, ನೆಮ್ಮದಿ ಇಲ್ಲಿ ಮೆಂದಿ ಬೇಜಾರು ಎರಡೂ ಸತ್ತೋಗಿದೆ. ಈಗ ನೀನು ಯಾರ ಹತ್ರ ಕೇಳೋದು? ಲಚ್ಚರ ಹತ್ರ ಹೋಗಿ ಕೇಳಿದ್ರು ಇದಕ್ಕಿಲ್ಲ, ದೇವಸ್ಥಾನಕ್ಕೆ ಹೋಗಿ ಶಾಸ್ತ್ರ ಕೇಳಿದ್ರು ಇಲ್ಲ, ಅಪ್ಪ ಅಮ್ಮನ ಕೇಳಿದ್ರು ಇಲ್ಲ, ಮದುವೆ ಮಾಡಿಸ್ದವನ್ ಕೇಳಿದ್ರು ಇಲ್ಲ. ಈಗ ಉತ್ತರ ಎಲ್ಲಿ ಈಗ ಅಂತ ನಿನ್ನ ಪ್ರಶ್ನೆ ತಾನೆ? ಪ್ರಶ್ನೆಗಳು ಅದಕ್ಕೆ ನಿಮ್ಮ ಹತ್ರ. ಓಕೆ, ನಿನ್ನ ಒಂದು ವಿಚಾರಕ್ಕೆ ಬರೋದೇ ಆದ್ರೆ ಮಂತ್ಲಿ ಆಗ್ತಕ್ಕಂತಹ ಒಂದು ವಿಷಯಕ್ಕೆ ಲೆಕ್ಕ ಹಾಕಿದ್ರೆ ಕರೆಕ್ಟ್ ರೀತಿಯಲ್ಲಿ ಅಂದ್ರೆ ಡೇಟ್ ಕರೆಕ್ಟ್ ಆಗಿರುತ್ತಾ? ಅಂದ್ರೆ ಇವಾಗ ಒಂದು 2-3 ಮಂತ್ಸ್ ಸ್ವಲ್ಪ ಡೇಟ್ ವೇರಿಯೇಷನ್ ಆಗ್ತದೆ, ಮೊದಲೆಲ್ಲ ಕರೆಕ್ಟ್ ಆಯ್ತು. ಓಕೆ, ಈಗ ಅದು ನಿನ್ಗೆ ಡೌಟ್ ಬಂದಿರುವ ಯಾಕೆ ತರ ವ್ಯತ್ಯಾಸ ಆಗ್ತೀವಿ ಅಂತ? ಗೊತ್ತಾಗ್ಲಿಲ್ಲ. ಓಕೆ, ನೀನು ಹೇರ್ ಸ್ಟೈಲ್ ಲೆಕ್ಕಾಚಾರ ಹಾಕೊಂಡ್ರೆ ಅಮ್ಮ ಜಡೆ ಹಾಕ್ತೀಯಾ, ಫ್ರೀಯಾಗಿ ಏರ್ಬಿಟ್ಟಿದ್ಯಾ? ಅಂದ್ರೆ ನಾನು ಜಾಸ್ತಿ ಫ್ರೀ ಏರ್ಬಿಡಲ್ಲ, ಜಡೆನೇ ಹಾಕೋದು. ಜಡೆ ಹಾಕ್ತೀಯಾ? ಓಕೆ. ಹಣೆಗೆ ಹಚ್ಚತಕ್ಕಂಥದ್ದು ಸ್ಟಿಕ್ಕರ, ಕುಂಕುಮನ? ಸ್ಟಿಕ್ಕರ್, ಐಲೈನರ್ ಆ ಥರ ಯೂಸ್ ಮಾಡ್ತೀನಿ. ಅಲ್ಲ, ಹಣೆಗೆ ಹಚ್ಕೊಳ್ಳೋದು ಕುಂಕುಮ ಹಾಕೋತೀಯಾ ಅಮ್ಮ? ಸ್ಟಿಕ್ಕರ್ ಕುಂಕುಮ ಹಾಕೋತೀಯಾ? ಓಕೆ. ಹೆಣ್ಣಿಗೆ ಕುಂಕುಮ ಹಣೆಗೆ ಏನಕ್ಕೆ ಬೇಕು ಅಂತ ಕೇಳಿದ್ರೆ ಪ್ರಶ್ನೆಗೆ ಉತ್ತರ ಏನಾರು ಇದೆಯಾ ನಿನ್ನ ಹತ್ರ? ಹಣೆಗೆ ಹೆಣ್ಣು ಯಾವ್ದಕ್ಕೆ ಕುಂಕುಮ ಇಡ್ಲೇಬೇಕು ಅಂದ್ರೆ ಉತ್ತರ ಏನಾರು ಹೇಳಕ್ಕಾಗತ್ತಾ? ಅಂದ್ರೆ ಅದು ಒಂದು ಹೆಣ್ಮಕ್ಳ ಒಂದು ಮುತ್ತೈದೆ ಲಕ್ಷಣ ಅಂತ ಹೇಳ್ತಾರೆ. ಮುತ್ತೈದೆ ಸಂಕೇತ ಅಂತೀಯಾ? ಸಂಕೇತ ಅಂತ. ಓಕೆ. ಮತ್ತೆ ಆಜ್ಞಾ ಚಕ್ರ ಇರೋದ್ರಿಂದ ಸೊ ಅದರಲ್ಲಿ ಕುಂಕುಮ ಇಟ್ರೆ ಅದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಸೊ ಆ ತರ ಸೈಂಟಿಫಿಕ್ ರೀಸನ್ ಇದೆ. ಓಕೆ, ಸೈಂಟಿಫಿಕ್ ಆಗಿ ಆಜ್ಞಾ ಚಕ್ರದ ಇರೋ ದೆಸೆಯಿಂದ ಅಲ್ಲಿ ಕುಂಕುಮ ಇಡಬೇಕು ಅಲ್ವಾ? ಸೊ ಒಂದಂತೂ ತಿಳ್ಕೋಬೇಕು, ನಿನಗೆ ಪಕ್ಕಾ ಪ್ಯೂರ್ ಆಗಿ ಬೆನ್ನು ಅಥವಾ ಸೊಂಟ ಎರಡರಲ್ಲಿ ಯಾವ ಸಮಸ್ಯೆ ಕಾಣುತ್ತೆ? ಎರಡು ಸ್ವಲ್ಪ ಬರ್ತಾ ಇರುತ್ತೆ, ಜಾಸ್ತಿ ಕೆಲಸ ಮಾಡಿದಾಗ ಬರ್ತಾರೆ. ಅಲ್ಲ, ಸ್ವಲ್ಪನೇ ಸಾಕು ಸದ್ಯ, ಅದನ್ನೇ ತಡ್ಕೋ. ಯಾಕೆ ಅಂದ್ರೆ ಹೇಳಕ್ಕೂ ಆಗಲ್ಲ, ಅನುಭವಿಸಕ್ಕೂ ಆಗಲ್ಲ, ತುಂಬಾ ಬೇಜಾರಾಗತ್ತೆ ಅಲ್ವಾ? ಯಾರು ಹೇಳ್ತಾರೆ, ನಾನೇ ಸುಮ್ಮನೆ ಆಗ್ತೀನಿ. ಸುಮ್ನೆ ಆಗೋದಲ್ಲ, ಅನುಭವಿಸ್ತಾನೆ ಇರ್ಬೇಕಲ್ಲ. ಇವತ್ತು ನಾಳೆ ಬೆಳಿಗ್ಗೆ ಲಾಸ್ಟ್ ಎಂಡಿಂಗ್ ಅಲ್ವಾ? ಇಷ್ಟೆಲ್ಲ ಯಾಕೆ ನಾನು ಕೇಳಿದೆ ಅಂದ್ರೆ, ಹೆಣ್ಣಿಗೆ ಸೊಂಟ ನೋವು, ಬೆನ್ನಿ ನೋವು ಇದು ಕಾಮನ್ ಮ್ಯಾಟರ್ ಆಗೋಗಿದೆ ಅಲ್ವಾ? ಅದು ಪೀರಿಯಡ್ಸ್ ಪ್ರಾಬ್ಲಮ್ ಅಲ್ಲಿ ಆಗ್ಬೋದು, ಅಥವಾ ಯಾವಾಗಲೂ ಒಂದು ರೀತಿಯಿಂದ ಆಗ್ತಾ ಇರುತ್ತೆ, ಅನುಭವಿಸ್ತಾ ಇರ್ತಾರೆ ಹೆಂಗಸರು. ಇದು ಯಾಕೆ ಬರಬೇಕಿದು ಅಂತ ಪ್ರಶ್ನೆ ಅನ್ಕೋತಾರೆ, ಯಾರಲ್ಲೂ ಉತ್ತರ ಸಿಕ್ಕಲ್ಲ. ಇದಕ್ಕೆ ಕಾರಣ ಒಂದೇ ವಿಷಯ, ಏನಪ್ಪ ಅದು ಅಂತಂದ್ರೆ ಸೂರ್ಯನ ಕಿರಣ ನಮ್ಮ ಬ್ರಹ್ಮರಂಧ್ರ ಅಂತ ಇದೆ. ಅಮ್ಮ ಕೇಳಿಸ್ಕೊತಿದ್ಯಾ? ಕ್ರಾಪ್ ತೆಗಿತಿಲ್ಲ ಮಧ್ಯಕ್ಕೆ ಕ್ರಾಪ್ ತೆಗಿತಾರಲ್ಲ, ಅದು ಬ್ರಹ್ಮರಂಧ್ರ. ಸೈಡ್ ತೆಗಿಯೋದು ಮಾಮೂಲಿ ಕೂದ್ ಇದ್ ಮಾಡ್ಕೊಳ್ಳೋದು ಬ್ರಹ್ಮರಂಧ್ರ ಸಿಕ್ಕಲ್ಲ ಸೂರ್ಯನ್ಗೆ. ಮಧ್ಯಕ್ಕೆ ಕರೆಕ್ಟಾಗಿ ಹಿಂಗ್ ಮೂಗ್ ನೇರಕ್ಕೆ ಹಿಂಗ್ ಅನ್ಬಿಟ್ಟು ಹಿಂಗ್ ಬಾಚ್ತಾರೆ, ಹೌದಾ? ಆ ಬ್ರಹ್ಮರಂಧ್ರಕ್ಕೆ ಸೂರ್ಯನ ಕಿರಣ ಬಿದ್ದರೆ ಸೊಂಟ ನೋವು, ಬೆನ್ನು ನೋವಿಗೆ ಔಷಧಿ. ಈಗ ಯಾರು ಕ್ರಾಪ್ ತೆಗಿಯಕ್ ರೆಡಿ ಇಲ್ಲ, ಬೆನ್ನು ನೋವು, ಸೊಂಟ ನೋವು ಅನುಭವಿಸಕ್ ರೆಡಿ ಇದ್ದಾರೆ. ಅಮ್ಮ ಅರ್ಥ ಆಯ್ತಾ ನಿಂಗೆ? ಅರ್ಥ ಆಗ್ತಾ ಇದೆ ಗುರುಗಳೇ. ಯಾಕೆ ಅಂದ್ರೆ ಆಜ್ಞಾ ಚಕ್ರ ಅಂತ ನೀನ್ ತಿಳ್ಕೊಂಡಿದ್ದೀರಾ, ಅದೊಂಥರ ಖುಷಿ ಆಯ್ತು. ಈ ಆಜ್ಞಾ ಚಕ್ರದಲ್ಲಿ ಇರ್ತಕ್ಕಂಥದ್ದು 3 ಪವಿತ್ರವಾದ ನದಿಗಳಿದೆ ಬೆನ್ನಿನಲ್ಲಿ. 3 ಪವಿತ್ರವಾದ ನದಿ ಇದೆ. ಮಧ್ಯ ಬೆನ್ನು ಸೆಂಟ್ರಲ್ಲಿ ಮೂಳೆ ಅಂತ ಇದೆ, ಗೊತ್ತಲ್ಲಮ್ಮ? ಅದು ಕಾಶಿಯಲ್ಲಿ ಇರ್ತಕ್ಕಂಥ ಗಂಗಾ ನದಿ. ಮಧ್ಯದ್ದು ಬೆನ್ನು ಮಧ್ಯ ಇರ್ತಕ್ಕಂಥ ಮೂಳೆ ಗಂಗಾ ನದಿ. ಆ ಕಡೆ ಈ ಕಡೆ ಗಂಗಾ ಯಮುನಾ, ಇಡ ಮತ್ತೆ ಪಿಂಗಳ ಅಂತ ಬರುತ್ತೆ. ಇದು ಯಾವ ಕಾರಣಕ್ಕೂ ಈ 3 ನಾಡಿಗಳಿಗೆ ಪೂರ್ಣವಾಗಿರತಕ್ಕಂಥ ಜಂಕ್ಷನ್ ಪ್ಲೇಸ್ ಯಾವುದು ಅಂದ್ರೆ ಕುಂಕುಮ ಇಡೋ ಜಾಗ. ಎಷ್ಟು ಜನ ಪ್ರತಿದಿನ ಹೆಣ್ಣು ಮಕ್ಕಳಿಗೆ ಕುಂಕುಮ ಇಡೋದಕ್ಕೆ ಆಗತ್ತೆ?
ಎಷ್ಟು ಜನ ಇಟ್ಕೋತಾರೆ? ಇಲ್ಲ. ಎಷ್ಟು ಜನ ಬೈತಲೆ ತೆಗಿತಾರೆ? ಇಲ್ಲ. ಆ ಕಾರಣದಿಂದಾಗಿ ಮನಸ್ಸು ನಾವು ಕುಂಕುಮ ಇಡ್ತಕ್ಕ ಹೆಣ್ಣು ಕುಂಕುಮ ಇಡುವಂತ ಜಾಗಕ್ಕೆ ಸೂರ್ಯನ ಕಿರಣ ಬೀಳಬಾರದು. ಆಜ್ಞಾ ಚಕ್ರಕ್ಕೆ ಸೂರ್ಯನ ಕಿರಣ ಬೀಳಬಾರದು. ಅದಕ್ಕೆ ಅಲ್ಲಿ ಕುಂಕುಮ ಇಡೋದು. ಅದು ಮುಚ್ಕೊಳ್ಳುತ್ತೆ. ಇಲ್ಲಿ ತಲೆಗೆ ಬೇಕು, ಹಣೆಗೆ ಬೇಡ. ಇದು ತಡೆಯಲ್ಲ. ಅದಕ್ಕೆ ಹೆಣ್ಣಿಗೆ ಕುಂಕುಮ ಹಾಕೋಬೇಕು ಅಂತ ಹೇಳೋದು. ಆ ಕುಂಕುಮ ಇಟ್ಕೊಂಡಾಗ ಸೂರ್ಯನ ಕಿರಣ ಅಪ್ಲೈ ಆಗಲ್ಲ. ಮನಸ್ಸು ಶಾಂತವಾಗಿರೋದಕ್ಕೆ ಮೊದಲನೇ ಔಷಧ ಯಾವುದು ಅಂದ್ರೆ ಕುಂಕುಮ ಮತ್ತೆ ಬೈತಲೆ. ಈಗ ಇದು ಸಿಗ್ತಾ ಇದೆಯಾ ಅಂತ ಸ್ವಲ್ಪ ನೋಡ್ಕೋಬೇಕು. ಅಮ್ಮ ಹೇಳಿದ ಅರ್ಥ ಆಯ್ತಾ? ಖುಷಿ ಆಯ್ತಾ? ಖುಷಿ ಆಯ್ತದೆ ಗುರುಗಳೇ. ನಂಗೆ ಇಷ್ಟು ದಿವಸ ಇದ್ರ ಬಗ್ಗೆ ಗೊತ್ತಿರ್ಲಿಲ್ವಲ್ಲ ಅಂತ. ಅಮ್ಮ ಭಾರತದಲ್ಲೇ ಗೊತ್ತಿಲ್ಲ ನಿನಗೆ. ಸದ್ಯ ನೀನ್ ಇಷ್ಟಾರು ಆಜ್ಞಾ ಚಕ್ರ ಹೇಳಿದ್ರೆ ನಾನು ನಮಸ್ಕಾರ ಹೊಡಿತೀನಿ. ಭಾರತೀಯರಲ್ಲಿ ಹೆಣ್ಣು ಅಂತ ಹುಟ್ಟರೋರ್ಗು ಗೊತ್ತೇ ಇಲ್ಲ. ಸೂರ್ಯ ಅವನ್ ಪಾಡ್ಗ ಅವ್ನ್ ಕೆಲಸ ಮಾಡ್ತಾನೆ ಬಿಡ್ರಿ. ಚಂದ್ರ ಸೂರ್ಯ ಅವ್ರಿರೋದೇ ಮಾಡಕ್ಕೆ ಅನ್ನೋ ಜನ ಜಾಸ್ತಿ ಇರೋದು. ಯಾಕೆಂದ್ರೆ ಸೈನ್ಸ್ ಅಲ್ವಾ? ಅದಕ್ಕೆ ಎರಡನೇ ವಿಷಯ ಇನ್ನೊಂದು, ನಿನಗೆ ಬಿಳಿ ಬಟ್ಟೆ ಕಂಡ್ರೆ ತುಂಬಾ ಇಷ್ಟನಮ್ಮ? ಬಿಳಿ ಬಟ್ಟೆ ಕಂಡ್ರೆ ತುಂಬಾ ಇಷ್ಟನಾ? ವೈಟ್ ವೈಟ್ ಇಷ್ಟ ಇಲ್ವಾ? ಓಕೆ. ಹಾಕೊಂಡಿದ್ಯಾ ಹೋಗ್ಲಿ? ಯಾವತ್ತಾರು ಡ್ರೆಸ್ ಸ್ಯಾರಿ ಹಾಕೊಂಡಿದ್ಯಾ ವೈಟ್? ವೈಟ್ ಹಾಕೊಂಡಿದ್ದೀನಿ ಒಂದ್ಸರಿ. ಅಂದ್ರೆ ಮಿಕ್ಸ್ಡ್ ಆಗಿರೋ ಕಲರ್ಸ್ ಮಿಕ್ಸ್ ಆಗಿರೋದು ಹಾಕೊಂಡಿದ್ದೀನಿ. ಯಾಕೆಂದ್ರೆ ಅನುರಾಧ ನಕ್ಷತ್ರಕ್ಕೆ ಬಿಳಿದು ಸಖತ್ ಆಪೋಸಿಟ್. ಆಗೋದೇ ಇಲ್ಲ. ತುಂಬಾ ಸಿಡಿಮಿಡಿ ಆಗತ್ತೆ. ಸುಮ್ನೆ ಕಿರಿಕ್ ಆಗತ್ತೆ. ಸಖತ್ ಬೇಜಾರಾಗತ್ತೆ. ನೋಡಕ್ ಚೆನ್ನಾಗಿ ಕಾಣಿಸ್ತಾ ಇರಬಹುದು, ಬಟ್ ಮನಸ್ಸು ಚೆನ್ನಾಗಿರಲ್ಲ. ಕಾರಣ ಏನಂದ್ರೆ ಇಲ್ಲಿ ಶನೇಶ್ವರನ ಪ್ರಭಾವ ತುಂಬಾ ಜಾಸ್ತಿ ಇರತ್ತೆ. ಯಾಕೆ? ಮನಸ್ಸು ಮತ್ತೆ ದೇಹ ಕ್ಲಾರಿಟಿ ಆಗಿರಲ್ಲ ಅನುರಾಧ ನಕ್ಷತ್ರಕ್ಕೆ. ತುಂಬಾ ಒತ್ತಡ ಜಾಸ್ತಿ ಆಗ್ತಾ ಇರತ್ತೆ. ಅವಾಗ ಏನಾಗತ್ತೆ ಅಂದ್ರೆ ಇದು ಆಪೋಸಿಟ್ ಆದಾಗ ನೋಡಕ್ಕೇನೋ ಚೆನ್ನಾಗಿದ್ದೀನಿ, ಆದ್ರೆ ನಂಗೆ ನೆಮ್ಮದಿ ಇಲ್ವಲ್ಲ ಅಂತ ಮನಸ್ಸು ಬೇಜಾರಾಗತ್ತೆ. ಇದಕ್ಕೆ ಕಾರಣ ನೀನ್ ಮಾಡ್ಬೇಕಾದಂತ ಕೆಲಸ ಇಷ್ಟೇ ಅಮ್ಮ. ಬೆಳಿಗ್ಗೆ ಹೇಳ್ತಕ್ಕಂತ ನಿಗದಿತ ಸಮಯ, ಸಂಜೆ ಮಲಗ್ತಕ್ಕಂತ ನಿಗದಿತ ಸಮಯ ಯಾಕೆ ಪಕ್ಕಾ ಫಿಕ್ಸ್ ಆಗಿಲ್ಲ ಅನ್ನೋದಕ್ಕೆ ಕಾರಣ ಬೇಕಲ್ಲಮ್ಮ ನಿಂಗೆ. ಇದಕ್ಕೆ ಮೋಷನ್ಗೆ ಹೋಗ್ತಕ್ಕಂತಹ ಸಮಯ ಅಂತೂ ಬಿಲ್ಕುಲ್ ಕೆಟ್ಟೋಗಿದೆ. ಒಪ್ಕೋತಿಯಾ? ಇದು ನಿನಗೆ ನೀನು ಅನುಭವಿಸೋದಕ್ಕೆ ಮೂಲ ಕಾರಣ. ಇದರಿಂದ ನೀನು ಆಡೋ ಮಾತು, ನಡ್ಕೊಳ್ಳೋ ರೀತಿ, ಮಾಡೋ ಕೆಲಸ ಪ್ರತಿಯೊಂದು ಕ್ವಾಲಿಟಿ ಆಗಿ ಇರುತ್ತೆ. ಆದ್ರೆ ಬೇರೆಯವ್ರಿಗೆ ಅದು ಇಷ್ಟ ಆಗಲ್ಲ. ಅದಕ್ಕೆ ತದ್ವಿರುದ್ಧ ಮಾತಾಡ್ತಾರೆ, ನಿನ್ ತಡ್ಕೊಳಕ್ ಆಗಲ್ಲ. ಇದು ನೀನು ತುಂಬಾ ಒತ್ತಡ ಕೊಡ್ತಾ ಇದೆ. ಹೌದಲ್ಲಮ್ಮ? ಈಗ ನೋಡು, ನೀನ್ ಇದನ್ನ ರಿಪೇರಿ ಮಾಡ್ಕೊಳ್ದೇ ಇರೋದಕ್ಕೆ ಪೂರ್ವಾಷಾಢ ನಕ್ಷತ್ರದ ಮಗು ಬಂತು. ಅದು ಸುಮ್ನೆ ಮಂಕ ಕುತ್ಕೊಂಡಿರುತ್ತೆ ಹೊರತು ಜಾಸ್ತಿ ಮಾತಾಡಲ್ಲ. ಇದೆಲ್ಲ ರಿಸಲ್ಟ್ ತಾಯಿಯಲ್ಲಿ ಅನಾರೋಗ್ಯ ಎಷ್ಟಿರುತ್ತೋ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ನಾನು ಉದಾಹರಣೆ ಕೊಡ್ತಾ ಇರೋದು. ಈಗ ನೀನ್ ಏನ್ ಮಾಡ್ಬೇಕು ಅಂದ್ರೆ, ತಿಳ್ಕೊಳ್ತೀನಿ ಅನ್ನೋದು ಮನ್ಸಲ್ಲಿ ಇದೆಯಾ? ಬರೀ ಕೇಳಕ್ ಮಾತ್ರ ಕರೆ ಮಾಡ್ದ? ಇಲ್ಲ ಇಲ್ಲ ತುಂಬಾ ಟ್ರೈ ಮಾಡ್ತಾ ಇದ್ದೆ. ಇವತ್ತಿಗೆ ತುಂಬಾ ಖುಷಿ ಆಯ್ತು ನಮ್ಗೆ. ಫೋನಲ್ಲಿ ತಿಳ್ಕೊಳಕ್ ಆಗಲ್ಲ. ನೇರವಾಗಿ ನೀನು ನಿನ್ನ ಕುಂಡಲಿಯನ್ನ ತೋರಿಸ್ಕೊಂಡು ಅದರಲ್ಲಿ ಇರ್ತಕ್ಕಂಥ ಕ್ರಮಗಳನ್ನ ತಿಳ್ಕೊಂಡು, ನಿನಗುಟ್ಟಿರ್ತಕ್ಕಂಥ 2 ಮಕ್ಕಳು ಮತ್ತೆ ನಿನ್ನ ಮದುವೆ ಜೀವನ, ನಿನಗೆ ಯಾವುದೇ ಕಾರಣಕ್ಕೂ ಲವ್ ಮಾಡ್ಕೊಂಡಿದ್ರು ಅಷ್ಟೇ, ಅರೇಂಜ್ ಮಾಡ್ಕೊಂಡಿದ್ರು ಅಷ್ಟೇ, ನಿನ್ನ ಮದುವೆ ಜೀವನ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ, ನಿಮ್ಮ ತಂದೆಯ ಮನೆಯಲ್ಲಿ ಹೆಣ್ಣು ಮಕ್ಕಳು ನೆಮ್ಮದಿಯಾಗಿ ಸುಖವಾಗಿ ಇರುವಂತಹ ಲಕ್ಷಣಗಳು ಇಲ್ಲ. ಗಮನಿಸಿದ್ಯಾ? ಅದೇ ಹೇಳ್ತೀನಿ. ನಿಮ್ಮ ತಂದೆಯ ಒಡ ಹುಟ್ಟಿದವರು, ನಿಮ್ಮ ಜನ್ಮ ಕೊಟ್ಟ ತಾಯಿ ಅಂದ್ರೆ ನಿಮ್ಮ ಅಜ್ಜಿ ಪ್ಲಸ್ ನಿಮ್ಮಮ್ಮ, ಇವ್ರು ಯಾರೇ ಕಾರಣಕ್ಕೂ ನಿಮ್ಮ ಕುಟುಂಬದಲ್ಲಿ ನೆಮ್ಮದಿಯಾಗಿ ಆರೋಗ್ಯವಾಗಿ ಇರ್ತಕ್ಕಂಥ ಲಕ್ಷಣಗಳು ಇಲ್ಲ. ಆ ಕಾರಣದಿಂದಾಗಿ ಅನುರಾಧ ನಕ್ಷತ್ರದ ಮಗುವನ್ನ ಪ್ರಪಂಚಕ್ಕೆ ಭಗವಂತ ಕಳಿಸ್ತಾ ಎಲ್ಲ ರೆಡಿ ಮಾಡ್ಕೊಂಡು ತಿದ್ಕೊಳ್ಳಿ ಅಂತ. ಏನ್ ಮಾಡೋದಪ್ಪ, ನಿಮ್ಮ ಅಪ್ಪ ಅಮ್ಮನ ಪುರ್ಸತ್ತಿಲ್ವೋ, ನಂಬಿಕೆ ಇಲ್ವೋ, ಪಾಪ ಅವರು ಏನೋ ಮಾಡಿ ಓದಿಸ್ಬಿಟ್ರು. ಈಗ ನೀನು ಓದಿ ಪ್ರಯೋಜನ ಇಲ್ಲ, ಮದುವೆಯಾಗಿ ಪ್ರಯೋಜನ ಇಲ್ಲ, ಮಕ್ಕಳಾಗಿ ಪ್ರಯೋಜನ ಇಲ್ಲ. ಈಗ ಏನ್ ಮಾಡೋದು ಅನ್ನೋದೇ ನಿನ್ ದೊಡ್ಡ ಒಂದು ಸಮಸ್ಯೆ ಆಗಿದೆ ಅಲ್ವಾ? ಇಷ್ಟು ಹೇಳಿದ್ದೀನಿ. ತಿಳ್ಕೊಳಕ್ ಪ್ರಯತ್ನ ಮಾಡುವಂತಕ್ಕಂಥದಕ್ಕಿಂತ ನರಸಿಂಹಸ್ವಾಮಿ ಇಲ್ಲ ಶ್ರೀನಿವಾಸರ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆಯನ್ನ ಮಾಡಿ ಭಗವಂತನ ಹತ್ರ 2 ನಿಮಿಷ ದೃಷ್ಟಿ ಇಟ್ಟು ಕಾಲು ಪಾದಗಳನ್ನು ನೋಡಿ ಶ್ರೀಮನ್ನಾರಾಯಣ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಒಂದು 5 ನಿಮಿಷ ಕುತ್ಕೊಂಡು ಪ್ರಾರ್ಥನೆ ಮಾಡು. ಒಂದು 3 ದಿನ ನಿನಗೆ ಒಂದು ದಾರಿ ಸಿಕ್ಕತ್ತೆ. ನಿಮ್ಮ ಯಜಮಾನರು ಇದಕ್ಕೆಲ್ಲ ನಂಬುವಂತ ಲಕ್ಷಣಗಳಿದೆಯಾ ನಿಮ್ಮ ಯಜಮಾನರಿಗೆ? ನಮ್ಮ ಮನೆಯವರು ಅಂದ್ರೆ ನಂಬಲಗಳ ತಂದೆ ತಾಯಿ ಮಾತನ್ನೇ ಕೇಳ್ತಾರೆ. ಅದಕ್ಕೋಸ್ಕರವಾಗಿ ನಿನಗೆ ಆಪೋಸಿಟ್ ಅದೇ ಹೇಳಿದೆ. ಲವ್ ಮಾಡ್ಕೊಂಡ್ರು ಅದೇ ತರನೇ ಪನಿಷ್ಮೆಂಟು.
ಅಪ್ಪ ಅಮ್ಮ ನೋಡಿ ಮಾಡಿದ್ರು ಅದೇ ಪನಿಷ್ಮೆಂಟು. ಅನುರಾಧ ನಕ್ಷತ್ರ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಬೇರೆಯವ್ರಿಗೆ ಮಾತ್ರ ಉಪಯೋಗ ಆಗತ್ತೆ, ನಿನಗ್ ಮಾತ್ರ ಉಪಯೋಗ ಆಗಲ್ಲಮ್ಮ. ಹಾ ಗುರುಗಳ ಅದೇ ಆಗ್ತಾ ಇರೋದು. ನೀನ್ ಹಂಗೆ ಅನುಭವಿಸೋದು ಬೇಡ. ಗಂಡನೇ ಆಗ್ಲಿ ಕುಟುಂಬದವ್ರು ಯಾರೇ ಆಗ್ಲಿ ನಾಳೆ ಮಕ್ಕಳಾದ್ರೂ ಅಷ್ಟೇ ನಿನ್ಗೆ ಆಪೋಸಿಟ್ ಆಗ್ತಕ್ಕಂಥದ್ದು. ಅವರು ಕೂಡ ತಿರುಗಿ ಮಾತಾಡೋದು ನಿಂಗೆ ತುಂಬಾ ಅಳು ಬರುತ್ತೆ. ಹಾ ಗುರುಗಳ ಹಂಗೆ ಆಗ್ತಾ ಇರೋದು ಗುರು ನೀವೇ. ಮತ್ತೆ ನೀನ್ ಯಾವಾಗ ತಿಳ್ಕೊಳ್ಳೋ ಸುಮ್ನೆ ಎಳ್ಕೊಂಡು ಹೋಗ್ತಾ ಇದೆಯಲ್ಲ ಸುಮ್ನೆ. ಹಾ ಇದನ್ನ ತಿಳ್ಕೊಳಕ್ ಪ್ರಯತ್ನ ಮಾಡು. ಯಾರು ನಂಬ್ತಾರೋ ಬಿಡ್ತಾರೋ, ನನ್ನ ವೈಯಕ್ತಿಕವಾಗಿ ತಿಳ್ಕೊಳಕ್ ಪ್ರಯತ್ನ ಮಾಡಕ್ಕೆ ಮಾಡುಮ್ಮ. ಒಳ್ಳೇದಾಗ್ಲಿ, ಯೋಚನೆ ಮಾಡಬೇಡ.